ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ನಾನು ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ 2024 ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು RCUB ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 10 ಮಾರ್ಕ್ಸ್ಗೆ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ಇಯರ್ ನೀವು ನೋಡ್ಬೋದು. ಸೊ 2024 ಇಯರ್ದ ಕ್ವಶನ್ ಪೇಪರ್ನಲ್ಲಿರುವಂಥ ಒಂದು ಪ್ರಾಬ್ಲಮ್ ಇದೆ. ಓಕೆ, ಸೊ ನೋಡ್ರಿ, ಫಸ್ಟ್ ಪ್ರಾಬ್ಲಮ್ ನಂಬರ್ 8 ಅದು ಕೊಟ್ಟಿದ್ದಾರೆ. 10 ಮಾರ್ಕ್ಸ್ ಪ್ರಾಬ್ಲಮ್ ಇದೆ, ಭಾಳಷ್ಟು ಈಸಿ ಪ್ರಾಬ್ಲಮ್ ಇದೆ. ನೋಡ್ರಿ, ವಿಶ್ವಾಸ್ ಕಾಲರೀಸ್ limited took a lease of a coal field from Sri Ashwant on the basis of rupees 3 royalty per ton subject to a minimum rent. ಓಕೆ, ಸೊ ಇವನೇನು ಮಾರ್ಕ್ ಮಾಡತ್ತನಲ್ಲ ಇವು ಪಾಯಿಂಟ್ಸ್ಗಳ ಮೇಲೆ ಅಬ್ಸರ್ವ್ ಮಾಡ್ರಿ. ಮಿನಿಮಮ್ ರೆಂಟ್ ಆಫ್ rupees 15,000 ಪರ್ annum. ಓಕೆ, ಅಂದರೆ ಇಯರ್ಲಿ ಅಂತ ಹೇಳ್ತಾರೆ. ಶಾರ್ಟ್ ವರ್ಕಿಂಗ್ಸ್ ಇಫ್ ಎನಿ is recoverable within the next 3 years of its occurrence ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನು ಹೇಳಿದಾರೆ ನೋಡ್ರಿ, ದ ಆ್ಯನ್ಯುವಲ್ ಔಟ್ಪುಟ್ ಫಾರ್ ದ ಫಸ್ಟ್ 5 years ವಾಸ್ ಆಸ್ ಫಾಲೋಸ್ ಅಂತ ಹೇಳಿದಾರೆ. ಓಕೆ, ಸೊ ಇಲ್ಲಿ ನೀವು ಮತ್ತು ಕನ್ಫ್ಯೂಸ್ ಆಗಬಾರ್ರೆ. ಫಸ್ಟ್ 5 years ಅಂದರೆ ಏನ್ರಿ ಇದೆ, ಫಸ್ಟ್ 5 yearsದ ಔಟ್ಪುಟ್ ಕೊಟ್ಟಿದ್ದಾರೆ. ಓಕೆ, ನಮಗೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡೋದು ಏನು ಹೇಳಿದ್ದಾರೆ, ನೆಕ್ಸ್ಟ್ 3 years ವಿದಿನ್ ಅದ್ರೊಳಗೆ ನೀವು ರಿಕವರಿ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದೆ. ಸೊ ಇದು ನಾವು ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ನೋಡೋಣ. ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇನ್ನೂ ಕ್ವಶನ್ ಇದೆ ಇಯರ್ ಅದು ಕೊಟ್ಟಿದ್ದಾರೆ, ಒನ್ ಸೈಡ್ ಔಟ್ಪುಟ್ ಇನ್ ಟನ್ಸ್ ಅದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಕ್ವಶನನ್ನು. ಸೊ 2015 ಇಯರ್ದಲ್ಲಿ 3,000 ಔಟ್ಪುಟ್ ಇದೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, 2016 ಇಯರ್ದಲ್ಲಿ 4,000 ಔಟ್ಪುಟ್ ಇದೆ. ನೆಕ್ಸ್ಟ್ ಒನ್ 2017 ಇಯರ್ದಲ್ಲಿ 6,000 ಔಟ್ಪುಟ್ ಇದೆ. ನೆಕ್ಸ್ಟ್ ಒನ್ 2018 ಇಯರ್ದಲ್ಲಿ 10,000 ಔಟ್ಪುಟ್ ಇದೆ. ನೆಕ್ಸ್ಟ್ ಒನ್ 2019 ಇಯರ್ದಲ್ಲಿ 4,000 ಔಟ್ಪುಟ್ ಇದೆ. ಸೊ ಏನು ಪ್ರಿಪೇರ್ ಮಾಡೋ ಅಂತ ಹೇಳ್ತಾರೆ, ಪ್ರಾಬ್ಲಮ್ ಯಾವ ಥರ ನೀವು ಸಾಲ್ವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಪ್ರಿಪೇರ್ ರಾಯಲ್ಟಿ ಪೇಬಲ್ ಚಾರ್ಟ್. ಫಸ್ಟ್ ರಾಯಲ್ಟಿ ಪೇಬಲ್ ಚಾರ್ಟ್ ಪ್ರಿಪೇರ್ ಮಾಡಿರಿ. ಸೆಕೆಂಡ್ ಏನು ಹೇಳ್ತಾರೆ, ಆ್ಯಂಡ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ವಿಶ್ವಾಸ್ ಕಾಲರೀಸ್ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಇದು ಪ್ರಾಬ್ಲಮ್ ಇದೆ. ಸೊ ಇದನ್ನು ನಾವು ಒಂದು ಸಿಂಪಲ್ ವೇ ಮುಖಾಂತರ ಈಸಿಲಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಿಗೆ ವಿಸಿಟ್ ಆಗಿರಿ. ಪ್ಲೇಲಿಸ್ಟಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ದ 2023 ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, 2024 ಇಯರ್ ಕ್ವಶನ್ ಪೇಪರ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಕ್ವಶನ್ ಪೇಪರ್ನೆಲ್ಲ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಓಕೆ, ಸೊ ನಿಮಗೆ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ, ನಾಲೆಜ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದೆ. ಸೊ ಜಸ್ಟ್ ಏನಿಲ್ಲರಿ, ಈ ಪ್ರಾಬ್ಲಮ್ದಾಗ ಸಿಂಪಲ್ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಮುಗಿದು ಹೋಯಿತು. ಸೊ ಯಾವೆಲ್ಲ ಪಾಯಿಂಟ್ಸ್ ಅಬ್ಸರ್ವ್ ಮಾಡಬೇಕಂದ್ರೆ, ಫಸ್ಟ್ ನೋಡಿರಿ, ರಾಯಲ್ಟಿ ಅಬ್ಸರ್ವ್ ಮಾಡಿರಿ. ರಾಯಲ್ಟಿ ಎಷ್ಟು ರುಪೀಸ್ ಇದೆ ನೋಡಿರಿ, 3 ರಾಯಲ್ಟಿ ಪರ್ ಟನ್ ಅಂತ ಇದೆ. ಓಕೆ, ಪ್ರತಿಯೊಂದು ಟನ್ಗೆ ₹3 ರಾಯಲ್ಟಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ, ಮಿನಿಮಮ್ ರೆಂಟ್ ಎಷ್ಟಿದೆ ನೋಡಿರಿ, ಪರ್ annum 15,000 ಪರ್ annum ಅಂತಿದೆ. ಮಿನಿಮಮ್ ರೆಂಟ್ ₹15,000 ಪರ್ annum 1 ಪಾಯಿಂಟ್. ಓಕೆ, ನೆಕ್ಸ್ಟ್ ನೋಡಿರಿ, ಶಾರ್ಟ್ ವರ್ಕಿಂಗ್ ರಿಕವರಿ ಹೆಂಗೆ ಮಾಡಂದರೆ ವಿದಿನ್ ದ ನೆಕ್ಸ್ಟ್ 3 years ಅಂತ ಹೇಳಿದ್ದಾರೆ. ಓಕೆ, ಶಾರ್ಟ್ ವರ್ಕಿಂಗ್ ಏನಾದರೂ ರಿಕವರಿ ಮಾಡಬೇಕಾಗಿತ್ತಂದ್ರೆ ಯಾವುದೇ ಇಯರ್ದಲ್ಲಿ ಶಾರ್ಟ್ ವರ್ಕಿಂಗ್ ರೈಸ್ ಆಯ್ತಂದ್ರೆ ಸೊ ಅದನ್ನು ನೆಕ್ಸ್ಟ್ 3 yearsನಲ್ಲಿ ರಿಕವರಿ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮ್ಗೆ ಔಟ್ಪುಟ್ ಕೊಟ್ಟಿದ್ದಾರೆ, ಇದು ರಿಕವರಿ ಅಲ್ಲ 5 years. ಓಕೆ, ರಿಕವರಿ ಯಾವ ಥರ ಇದೆ, ನೆಕ್ಸ್ಟ್ 3 years, ವಿದಿನ್ ದ ನೆಕ್ಸ್ಟ್ 3 years. ಓಕೆ, ಸೊ ನೋಡಿರಿ, ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. 15ದಾಗ 3,000, 16ದಾಗ 4,000, 17ದಾಗ 6,000, 18ದಲ್ಲಿ 10,000, 19ದಲ್ಲಿ 4,000. ಸೊ ಈಗ ನಾವು ಏನು ಮಾಡಬೇಕು, ರಾಯಲ್ಟಿ ಪೇಬಲ್ ಚಾರ್ಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈಗ ಫಸ್ಟ್ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ನಂತರ
ಏನು ಮಾಡ್ಬೇಕು, ಇದು ಕ್ವಶನ್ ನಂಬರ್ 8 ಇದೆ. ಸೊ ಇಲ್ಲಿ ರಾಯಲ್ಟಿ ಚಾರ್ಟ್ ಅಂತೇಳಿ ಈ ಥರ ಹೆಡ್ಡಿಂಗ್ ಕೊಡ್ಬೇಕು ನೀವು. ನಂತರ ಕಾಲಮ್ಗಳನ್ನ ಮೆನ್ಷನ್ ಮಾಡಬೇಕು. ಫಸ್ಟ್ ಒಂದು ಕಾಲಮ್ ರೀ ಇಯರ್, ಔಟ್ಪುಟ್, ರಾಯಲ್ಟಿ ಆಟ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ರಾಯಲ್ಟಿ ಆಟ್ ರುಪೀಸ್ ಎಷ್ಟಿದೆ ರೀ, 3 ರೂಪೀಸ್ ಇದೆ. ಬರ್ಕೊಂಬಿಡ್ರಿ, ಅದನ್ನ ಬರೆದು ಬಿಡ್ರಿ ಒಂದು ಸೈಡ್. ರಾಯಲ್ಟಿ ಆಟ್ ರುಪೀಸ್ 3 ರೂಪೀಸ್ ಅಂತ ಇದೆ. ಸೊ ಏನು ಮಾಡ್ಬೇಕು ನೀವು, ರಾಯಲ್ಟಿ ಆಟ್ ರುಪೀಸ್ 3 ಅಂತೇಳಿ ಮೆನ್ಷನ್ ಮಾಡಿರಿ. ಓಕೆ, ನೆಕ್ಸ್ಟ್ ಇದು MR ಅಂದ್ರೆ ಏನು ರೀ, ಮಿನಿಮಮ್ ರೆಂಟ್. ನಾ ಇಲ್ಲಿ ಶಾರ್ಟ್ಕಟ್ದಾಗ ಬರ್ದಿದ್ದೇನೆ, ಬಟ್ ನೀವು ಶಾರ್ಟ್ಕಟ್ದಾಗ ಯೂಸ್ ಮಾಡಬೇಡ್ರಿ. ಮಿನಿಮಮ್ ರೆಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್ ಸರ್ಪ್ಲಸ್, ಯು ಹ್ಯಾವ್ ಟು ಮೆನ್ಷನ್ ಸರ್ಪ್ಲಸ್. ನೆಕ್ಸ್ಟ್ ಡೆಪ್ಸಿಟ್ ಅಂತಿದೆಯಲ್ಲ, ಇದಕ್ಕೆ ನೀವು ಏನು ಮಾಡ್ಬೋದು, ಶಾರ್ಟ್ ವರ್ಕಿಂಗ್ ಅಂತೇಳಿ ಕೂಡ ಅನದರ್ ನೇಮ್ ಕೊಡ್ಬೋದು. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಶಾರ್ಟ್ ವರ್ಕಿಂಗ್ ಅಂತ ಹೇಳಿದ್ದೀನಿ. ಡೆಪ್ಸಿಟ್ ಅಂದ್ರೂ ಒಂದರಿ, ಶಾರ್ಟ್ ವರ್ಕಿಂಗ್ ಅಂದ್ರೂ ಒಂದರಿ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಈ ಥರ ಮೆನ್ಷನ್ ಮಾಡಿ. ಸೊ ಇಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡಿರಿ, ಇದೊಂದು ಕಾಲಮ್ ಸಪ್ರೇಟ್ ಮೆನ್ಷನ್ ಮಾಡಿ, ಇವನ್ನ 2 ಕಾಲಮ್ ಇದ್ರೊಳಗೆ ಮೆನ್ಷನ್ ಮಾಡಿರಿ. ಪ್ರೀವಿಯಸ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಿಕವರಿ ಮಾಡ್ಬೇಕ್ರಿ, ಇರ್ರಿಕವರೇಬಲ್. ನೆಕ್ಸ್ಟ್ ಅಮೌಂಟ್ ಪೇಬಲ್ ಟು ಓನರ್ ಅನ್ಬೋದು ಅಥವಾ ಲ್ಯಾಂಡ್ ಲಾರ್ಡು ಅನ್ಬೋದು. ಸೊ ಈ ಥರ ಕಾಲಮ್ ನೀವು ಮಾಡ್ಕೋಬೇಕು. ಜಸ್ಟ್ ಏನಿಲ್ಲರಿ, ಸಿಂಪಲ್ ಆದಂಥ ಪ್ರಾಬ್ಲಮ್ ಇದೆ. ಜಸ್ಟ್ ಈಗ ಏನು ಮಾಡ್ಬೇಕು ನಾವು, ಇಲ್ಲಿ ಇಯರ್ದಲ್ಲಿ ಎಷ್ಟು ಇಯರ್ ಕೊಟ್ಟಿದ್ದಾರಲ್ಲ, ಸೊ ನೀವು ನೋಡ್ಬೋದು 2015ನಿಂದ 2019ವರೆಗೆ ಎಲ್ಲ ಇಯರ್ಗಳನ್ನು ಸೇಮ್ ಬರೀಬೇಕು ಇಯರ್ ಕಾಲಮ್ದಲ್ಲಿ. ಆ್ಯಸ್ ಇಟ್ ಈಸ್ ಔಟ್ಪುಟ್ ಇನ್ ಟೆನ್ಸ್ ಅಂತಿದೆಯಲ್ಲ, ಸೊ ಎಲ್ಲ ಔಟ್ಪುಟ್ಸ ಎಲ್ಲ ಇಯರ್ದಲ್ಲಿಯೂ ಸೇಮ್ ಮೆನ್ಷನ್ ಮಾಡಬೇಕು. ಓಕೆ, ಸೊ ಜಸ್ಟ್ ಏನು ಮಾಡಿರಿ, ಇಯರ್ ಅಂತಿದೆಯಲ್ಲ, ಸೊ ಇಲ್ಲಿ 2015 ಇಯರ್, 16 ಇಯರ್, 17 ಇಯರ್, 18 ಇಯರ್ ಆ್ಯಂಡ್ ನೆಕ್ಸ್ಟ್ ಒನ್ 19 ಇಯರ್. ಸೊ ಈ ಥರ ಮೆನ್ಷನ್ ಮಾಡಿರಿ. ನಂತರ ಔಟ್ಪುಟ ಜಸ್ಟ್ ಮೆನ್ಷನ್ ಮಾಡಿರಿ, 3000, 4000, 6000, 10,000, 4000. ಓಕೆ, ಸೊ ಈ ಥರ ನೀವು ಔಟ್ಪುಟ್ ಕೂಡ ಮೆನ್ಷನ್ ಮಾಡ್ಬೋದು. ಮಾಡಿದ ನಂತರ ಸೇಮ್ ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಾರಲ್ಲ, ಇದೇನು ಕೊಟ್ಟಾರಲ್ಲ ಪ್ರಾಬ್ಲಮ್ದಲ್ಲಿ ಜಸ್ಟ್ ನಾವು ಹಿಂಗೆ ಮೆನ್ಷನ್ ಮಾಡಿದ್ವು ಇಯರ್ ಮತ್ತು ಔಟ್ಪುಟನ್ನು. ನೆಕ್ಸ್ಟ್ ಏನು ಮಾಡಬೇಕಿನ್ನು, ರಾಯಲ್ಟೀಸ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ರಾಯಲ್ಟಿ ಆಟ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ ಪ್ರಾಬ್ಲಮ್ದಲ್ಲಿ, 3 ರೂಪೀಸ್ ಅಂತ ಹೇಳಿದ್ದಾರೆ. ಒನ್ಸ್ ಅಗೇನ್ ನೋಡಿಬಿಡ್ರಿ, ರಾಯಲ್ಟಿ ಎಷ್ಟಿದೆ ನೋಡಿರಿ. ಒನ್ಸ್ ಅಗೇನ್ 3 ರೂಪೀಸ್ ಅಂತಿದೆ ನೋಡಿರಿ. ರಾಯಲ್ಟಿ ಆಟ್ ರುಪೀಸ್ 3 ರೂಪೀಸ್ ಪರ್ ಟನ್ ಅಂತಿದೆ. ಸೊ ಏನಿಲ್ಲರಿ, ರಾಯಲ್ಟೀಸ ಕಾಲಮ್ದಾಗಿಂದ ಅಮೌಂಟ್ ಬೇಕಾಯ್ತಂದ್ರೆ, ಈ ಕಾಲಮ್ದಾಗಿಂದ ಅಮೌಂಟ್ ಬೇಕಾಯ್ತಂದ್ರೆ ಏನು ಮಾಡ್ಬೇಕು ನೀವು, ಜಸ್ಟ್ ಔಟ್ಪುಟ್ ಮತ್ತು ಇಂಟು ರಾಯಲ್ಟಿ ರುಪೀಸ್ ಮಾಡಬೇಕು. ಅಂದರೆ 3000 ಇಂಟು ಇದಕ್ಕೆ 3 ಮಾಡಿಬಿಡಬೇಕು. ಓಕೆ, ಎಷ್ಟಾಯಿತು ಅದ 9000 ಆಯಿತು. ನೆಕ್ಸ್ಟ್ 4000 ಇಂಟು 3 ಮಾಡಿದಾಗ 12000 ಆಗುತ್ತೆ. ನೆಕ್ಸ್ಟ್ ಒನ್ನ 6000 ಇಂಟು 3 ಮಾಡಿರಿ 18000 ಆಗುತ್ತೆ. ನೆಕ್ಸ್ಟ್ 10000 ಇಂಟು 3 ಮಾಡಿರಿ 30000 ಆಗುತ್ತೆ. ನೆಕ್ಸ್ಟ್ 4000 ಇಂಟು 3 ಮಾಡಿರಿ 12000 ಆಗುತ್ತೆ. ಸೊ ಸಿಂಪಲ್ ರೀ. ಫಸ್ಟ್ ಏನು ಮಾಡಬೇಕು, 3000 ಇಂಟು 3 ಮಾಡಿದಾಗ ಎಷ್ಟು ಬರುತ್ತೆ, 9000 ಬರುತ್ತೆ. ಸೊ ಈ ಥರ ನೀವು 4000 ಇಂಟು 3, 6000 ಇಂಟು 3, 10000 ಇಂಟು 3, 4000 ಇಂಟು 3 ಮಾಡಬೇಕು. ಸೊ ಈ ಥರ ನಿಮ್ಗೆ ರಾಯಲ್ಟಿ ಅಮೌಂಟ ಸಿಕ್ಕಿಬಿಡುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಮಿನಿಮಮ್ ರೆಂಟ್ ಅಬ್ಸರ್ವ್ ಮಾಡಿರಿ. ಪ್ರಾಬ್ಲಮ್ದಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, 15,000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಪ್ರತಿ 1 ವರ್ಷದಾಗ ಮಿನಿಮಮ್ ರೆಂಟ್ ಅನ್ನೋದ 15,000 ಪೇ ಮಾಡಬೇಕಂತ ಹೇಳಿದ್ದಾರೆ. ಸೊ ಇದು ಯಾವಾಗಲೂ ಸೇಮ್ ಇರುತ್ತೆ, ಎಲ್ಲ ಇಯರ್ದಾಗೂ ಸೇಮ್ ಇರುತ್ತೆ. ಇಲ್ಲಿ 15 ಇಯರ್, 16 ಇಯರ್, 17 ಇಯರ್, 18 ಇಯರ್, 19 ಇಯರ್. ಸಮ್ ಟೈಮ್ಸ್ದಾಗ ಅಷ್ಟೇ ಇದು ಚೇಂಜ್ ಆಗುತ್ತೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ರಾಯಲ್ಟಿ ಅಕೌಂಟ್ ಮೇಲೆ ಅಲ್ಲಿ ಸ್ಟ್ರೈಕ್ಔಟ್ ಇಯರ್ ಕೊಟ್ಟಾರ ನೋಡ್ರಿ, ಅವಾಗ ಚೇಂಜ್ ಆಗಿದೆ. ಸೊ ಅದು ಒಂದು ಕ್ಲಾಸ್ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿದೆ, ನೀವು ನೋಡ್ಬೋದು. ಓಕೆ, ಸೊ ಅವಾಗ ಮಾತ್ರ ಚೇಂಜ್ ಆಗುತ್ತೆ ಅದ. ಸೊ ಇಲ್ಲೇನು ಚೇಂಜ್ ಆಗೋದಿಲ್ಲ, ಯಾಕಂದರೆ ಸ್ಟ್ರೈಕ್ಔಟ್ ಇಯರ್ ಯಾವುದೂ ಇಲ್ಲ, ಇಲ್ಲಿ ಕೊಟ್ಟಿಲ್ಲ ಯಾವ ಇಯರ್ದಾಗೂ ಸ್ಟ್ರೈಕ್ ಅಂತೇಳಿ ಮೆನ್ಷನ್ ಮಾಡಿಲ್ಲ, ಮತ್ತು ಮಂತ್ ಕೂಡ ಮೆನ್ಷನ್ ಮಾಡಿಲ್ಲ, ಸ್ಟ್ರೈಕ್ಔಟ್ ಮಂತ್ ಅಂತೇಳಿ. ಸೊ ನೀವೇನು ಮಾಡಬೇಕಿನ್ನ ಜಸ್ಟ್ 15,000 15,000 15,000 15,000 15,000 ಎಲ್ಲ ಇಯರ್ದಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ 15,000 15,000 ಮೆನ್ಷನ್ ಮಾಡಬೇಕು. ಓಕೆ, ಸಿಂಪಲ್ ರೀ. ಇನ್ನೇನು ಮಾಡ್ಬೇಕಿನ್ನ, ಇನ್ನು 2 ಕಾಲಮ್ ಅಬ್ಸರ್ವ್ ಮಾಡಿರಿ, ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ್. ಓಕೆ, ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಇದು ಒಂದು ಎಕ್ಸ್ಟ್ರಾ ಈ ಕಡೆ ಈ ಥರ ಕಾಲಮ್ ತೋರಿದ್ನ, ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ. ಸೊ ಈಗ ಏನು ಮಾಡಬೇಕಂದ್ರೆ, ಸೊ ಯಾವಾಗಲೂ ಸೊ ಈಗ ನೀವು ನೋಡ್ಬೋದು ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇರಬೇಕು. ಓಕೆ,
ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇರಬೇಕು, ಅವಾಗ ಏನಾಗುತ್ತೆ ಸರ್ಪ್ಲಸ್ ಆಗುತ್ತೆ. ಓಕೆ, ಒಂದು ಸೈಡ್ ನೆನ್ಪಿಟ್ಕೋರಿ, ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತಂದ್ರೆ ರೀ ಅದು ಶಾರ್ಟ್ ವರ್ಕಿಂಗ್. ಸೊ ಫಸ್ಟ್ ಇಯರ್ದಾಗ ನೋಡ್ರಿ ರಾಯಲ್ಟಿ 9,000 ಇದೆ, ಮಿನಿಮಮ್ ರೆಂಟ್ ರೀ 15,000 ಇದೆ. ಈಗ ಯಾವ್ದು ಜಾಸ್ತಿ ಆಯಿತು? ಮಿನಿಮಮ್ ರೆಂಟ್ ಮೋರ್ ದೆನ್ ರಾಯಲ್ಟಿ. ಓಕೆ, ರಾಯಲ್ಟಿ ಡಿಕ್ರೀಸ್, ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದೆ. ರಾಯಲ್ಟಿ ಅಮೌಂಟ್ 9,000 ಇದೆ, ಮಿನಿಮಮ್ ರೆಂಟ್ 15,000 ಇದೆ. ಸೊ ಮಿನಿಮಮ್ ರೆಂಟ್ ಜಾಸ್ತಿ ಆಯ್ತಲ್ಲ, ಸೊ 15,000ದಲ್ಲಿ 9,000 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ? ಶಾರ್ಟ್ ವರ್ಕಿಂಗ್ ಅದ 6,000 ಬರುತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿರಿ. ಸೊ ಆ ಇಯರ್ದಾಗ ಸರ್ಪ್ಲಸ್ ಇಲ್ರಿ, ಬಿಡ್ರಿ. ನೆಕ್ಸ್ಟ್ ಏನು ಮಾಡಬೇಕು? ರಾಯಲ್ಟಿ ಕಂಪೇರ್ ಮಾಡಿರಿ, ಮಿನಿಮಮ್ ರೆಂಟು ಕಂಪೇರ್ ಮಾಡಿರಿ. ಸೊ ಇವಾಗ ರಾಯಲ್ಟಿ 12,000 ಇದೆ, ಮಿನಿಮಮ್ ರೆಂಟ್ 15,000 ಇದೆ. ಸೊ ರಾಯಲ್ಟಿ ಯಾವಾಗಲೂ ನೆನಪಿಟ್ಕೋರಿ, ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇತ್ತಂದರೆ ಅವಾಗ ಏನಾಗುತ್ತೆ? ಸರ್ಪ್ಲಸ್ ಆಗುತ್ತೆ. ಸೊ ಈಗ ಸರ್ಪ್ಲಸ್ ಆಕೈತ್ರಿ, ಸರ್ಪ್ಲಸ್ ಆಗೋದಿಲ್ಲ. ಮತ್ತು ನೋಡ್ರಿ ರಾಯಲ್ಟಿ ಅಮೌಂಟ ಯಾವಾಗಲೂ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತಂದರೆ ಅವಾಗ ಏನಾಗುತ್ತೆ? ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು 12,000 ಮತ್ತು 15,000 ಅಬ್ಸರ್ವ್ ಮಾಡಿರಿ. 15,000 ಏನಿದೆ ಮಿನಿಮಮ್ ರೆಂಟ್, ರಾಯಲ್ಟಿ ಅಮೌಂಟ್ 12,000ಗಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 3,000 ಅಮೌಂಟ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಅದನ್ನ 3,000 ಶಾರ್ಟ್ ವರ್ಕಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ ರಾಯಲ್ಟಿ 18,000 ಇದೆ, ನೆಕ್ಸ್ಟ್ ಮಿನಿಮಮ್ ರೆಂಟ್ 15,000 ಇದೆ. ಸೊ ಯಾವ ಜಾಸ್ತಿ ಐತ್ರಿ? ರಾಯಲ್ಟಿ ಅಮೌಂಟ್ ಜಾಸ್ತಿ ಆಯಿತು. ರಾಯಲ್ಟಿ ಅಮೌಂಟ್ ಈಸ್ ಮೋರ್ ದೆನ್ ಮಿನಿಮಮ್ ರೆಂಟ್, ಸೊ ಇಟ್ ಈಸ್ ಕಾಲ್ಡ್ ಎ ಸರ್ಪ್ಲಸ್ ಅಂತ ಹೇಳ್ತಾರೆ. ಓಕೆ, ಸೊ ಯಾವಾಗಲೂ ರಾಯಲ್ಟಿ ಅಮೌಂಟ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇತ್ತಂದರೆ ಅವಾಗ ಏನಾಗುತ್ತೆ? ಸರ್ಪ್ಲಸ್ ಆಗುತ್ತೆ. ಅಂದರೆ 18,000 ಮೈನಸ್ 15,000 ಮಾಡಿರಿ, ಸರ್ಪ್ಲಸ್ ಎಷ್ಟಾಗುತ್ತೆ? 3,000 ಆಗುತ್ತೆ. ಅಂದ್ರೆ ನೋ ಶಾರ್ಟ್ ವರ್ಕಿಂಗ್, ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ರಿ. ನೆಕ್ಸ್ಟ್ ಒಂದು ನೋಡಿರಿ 30,000 15,000 ಇದೆ. ಸೊ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ ಅಲ್ರಿ, ಸೊ ಎಷ್ಟು ಜಾಸ್ತಿ ಇದೆ? 15,000 ಜಾಸ್ತಿ ಇದೆ. ಸೊ ಇದು ಸರ್ಪ್ಲಸ್. ನೆಕ್ಸ್ಟ್ ನೋಡಿರಿ 12,000 ಇದೆ, ನೆಕ್ಸ್ಟ್ ಇಲ್ಲಿ 15,000 ಇದೆ. ರಾಯಲ್ಟಿ ಅಮೌಂಟ್ 12,000 ಇದೆ, ಮಿನಿಮಮ್ ರೆಂಟ್ 15,000 ಇದೆ. ಯಾವ್ದು ಜಾಸ್ತಿ ಆಯಿತು? ಮಿನಿಮಮ್ ರೆಂಟ್ ಜಾಸ್ತಿ ಆಯ್ತಲ್ಲ. ಸೊ ಮಿನಿಮಮ್ ರೆಂಟ್ ರಾಯಲ್ಟಿಗಿಂತ ಜಾಸ್ತಿ ಇತ್ತಂದರೆ ಸೊ ಅದು ಶಾರ್ಟ್ ವರ್ಕಿಂಗ್ ಎಷ್ಟಾಯಿತು? 3,000 ಆಯಿತು. 15,000 ಮೈನಸ್ 12,000 ಮಾಡಿದಾಗ 3,000 ಬರುತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ನೋಡಿರಿ ಪ್ರಾಬ್ಲಮ್ದಾಗ, ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ನೆಕ್ಸ್ಟ್ ಈಗ ಏನು ಮಾಡ್ತಿಲ್ಲ, 2 ಕಾಲಮ ರಿಕವರೇಬಲ್ ಇರಿಕವರೇಬಲ್. ಶಾರ್ಟ್ ವರ್ಕಿಂಗ ನಾವು ಶಾರ್ಟ್ ವರ್ಕಿಂಗ ರಿಕವರಿ ಮಾಡಬೇಕು, ಇರಿಕವರೇಬಲ್ ಮಾಡಬೇಕು. ಸೊ ಯಾವ ಥರ ರಿಕವರಿ ಆಗಲಿಲ್ಲ ಅಂದರೆ ಅದನ್ನ ಇರಿಕವರೇಬಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡೋಣ, ಇಲ್ಲಿ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ ಒಂದು ಸ್ವಲ್ಪ. ಸೊ ರಿಕವರಿ ಮಾಡಬೇಕಾದ್ರೆ ವಿದಿನ್ ಅಂತ ಹೇಳಿದ್ದಾರೆ. ಓಕೆ, ಇದು ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳ್ತಾರೆ. ಸಪೋಸ್ ಏನಾದರೂ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ನೆಕ್ಸ್ಟ್ 3 ಇಯರ್ಸ್ದಾಗ 3 ಇಯರ್ಸ್ ವಿದಿನ್ದಾಗ ನೀವು ಮಾಡ್ಕೋಬೇಕು ಅಂತ ಹೇಳ್ತಾರೆ ರಿಕವರಿಯನ್ನು. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈಗ 6,000 ಇದೆ, ಶಾರ್ಟ್ ವರ್ಕಿಂಗ್ ಇದೆ, ಡೆಪ್ಸಿಟ್ ಅಂತಾರೆ ಇದಕ್ಕೆ. ಸೊ ಈ 6,000 ನೆಕ್ಸ್ಟ್ 3 ಇಯರ್ಸ್ ಅಂದರೆ ಯಾವುದ್ರಿ? ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಸೊ ಈ ಇಯರ್ದಾಗ ಮಾತ್ರ ನಾವು ರಿಕವರಿ ಮಾಡ್ಕೋಬೇಕದು. ಓಕೆ, ಸೊ ಇಯರ್ ಒಳಗಾಗಿ ನಾವು ರಿಕವರಿ ಮಾಡ್ಕೋಬೇಕು. ಓಕೆ, ವಿದಿನ್ ದ ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಇಲ್ಲಿ ನೋಡ್ರಿ ಶಾರ್ಟ್ ವರ್ಕಿಂಗ ಈ ಇಯರ್ದಾಗ ಸರ್ಪ್ಲಸ್ ಇಲ್ಲರಿ, ಬಿಟ್ಬಿಡ್ರಿ, 6,000 ತೊಗೊರಿದ್ನು. ಸೊ ಈ ಇಯರ್ದಾಗ ಸರ್ಪ್ಲಸ್ ಇಲ್ಲ, ನೆಕ್ಸ್ಟ್ ಇಯರ್ದಾಗ ಫಸ್ಟ್ನೇ ಇಯರ್ದಾಗ ಇಲ್ಲರಿ. ಸೊ ಅಂದರೆ ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಸೊ ಈ ಥರ್ಡ್ ಇಯರ್ದಾಗ ನೀವು ರಿಕವರಿ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟ್ ಇಯರ್ದಾಗೂ ಸರ್ಪ್ಲಸ್ ಇಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಇಯರ್ ಸರ್ಪ್ಲಸ್ ಇದೆ, 3,000 ಇದೆ. ಸೊ ಇದನ್ನ 3,000 ನಾವು ರಿಕವರಿ ಮಾಡ್ಬೋದು. ಇನ್ನೂ ಎಷ್ಟು ಉಳಿತು ನಮ್ಮದು ಅಮೌಂಟ? 3,000 ಉಳಿತು. ಸೊ ಅದನ್ನು ನೆಕ್ಸ್ಟ್ ಇಯರ್ಗೆ ನೋಡಿರಿ ಆಪ್ಷನ್ ಇದೆ ಇಲ್ಲರಿ, 15,000ದಾಗ ನಾವು ರಿಕವರಿ ಮಾಡ್ಬೋದು. ಎಷ್ಟು ಮಾಡ್ಬೋದು? 3,000 ಮಾಡ್ಬೋದು. ಓಕೆ, ಸೊ ಇಲ್ಲಿ ನೀವು ಮೆನ್ಷನ್ ಮಾಡಿರಿ 3,000. ಸೊ ನಾನು 6,000 ಬರೆದಿದ್ದೇನೆ, ನಿಮ್ಗೆ ಗೊತ್ತಾಗುತ್ತೆ. ಈಗ 3,000 ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಈಗ ಕಂಪ್ಲೀಟ್ ಆಗಿ ಅದು ಮುಗೀತು ರೀ. ಯಾವುದು? ಶಾರ್ಟ್ ವರ್ಕಿಂಗ ಫಸ್ಟ್ ಇಯರ್ದ ರಿಕವರಿ ಮಾಡಿದ್ವು ನಾವು. ನೆಕ್ಸ್ಟ್ ನೋಡಿರಿ, ಇನ್ನು ಈ 3,000 ಇದೆ, ಇದನ್ನು ಯಾವ ಥರ ರಿಕವರಿ ಮಾಡಬೇಕು? ಇದನ್ನು ರಿಕವರಿ ಮಾಡ್ಬೇಕಾದ್ರೆ ನೆಕ್ಸ್ಟ್ 3 ಇಯರ್ಸ್ ಅಂದರೆ ಇದು ಫಸ್ಟ್ ಇಯರ್ ಆಯಿತು, ಇದು ಸೆಕೆಂಡ್ ಇಯರ್ ಆಯಿತು, ಲಾಸ್ಟ್ ಇಯರ್ ಇದು ಥರ್ಡ್ ಇಯರ್ ಆಯಿತು. ವಿದಿನ್ ಇದ್ರ ಒಳಗಾಗಿ ನಾವು ರಿಕವರಿ ಮಾಡಬೇಕು. ನೆಕ್ಸ್ಟ್ ನೋಡಿರಿ ಫಸ್ಟ್ ಇದು 3 ಇಯರ್ಸಾಗ. ಸೊ ಇಲ್ಲಿ 3,000 ಈ ಶಾರ್ಟ್ ವರ್ಕಿಂಗ್ ಏನಿದಿಲ್ಲ ಇದನ್ನು ನೆಕ್ಸ್ಟ್ ಇಯರ್ದಾಗೂ ಮಾಡೋಕ್ಕೆ ಬರೋದಿಲ್ಲ ರೀ. ಯಾಕಂದರೆ ನಾವು ಆಲ್ರೆಡಿ ಈ ಥರ ಅಮೌಂಟ್ ಏನಾಗಿದೆ? 0 ಆಗಿದೆ. ಇದರೆಲ್ಲ ಅಮೌಂಟ್ ಆಲ್ರೆಡಿ ರಿಕವರಿ ಮಾಡಿದ್ದೇವೆ.
ನೆಕ್ಸ್ಟ್ ಇನ್ನು 15,000 ಎಷ್ಟು ರಿಕವರಿ ಮಾಡಿದ್ದೇವೆ ನಾವು 3,000 ಮಾಡಿದ್ದೇವೆ. ಇನ್ನು ಅಮೌಂಟ್ 15,000 ನಾವು ಏನು ಮಾಡ್ಬೋದು ರೀ ಸೆಕೆಂಡ್ ಇಯರ್ದಲ್ಲಿ ರಿಕವರಿ ಮಾಡ್ಬೋದು. ಎಷ್ಟು ಮಾಡ್ಬೋದು ಈ 3,000 ಮಾಡ್ಬೋದು. ಓಕೆ, ಸೊ ಅವಾಗ ನಾವು ಈ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡಿದಾಯಿತು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಮತ್ತೆ ಎಲ್ಲಿ ಶಾರ್ಟ್ ವರ್ಕಿಂಗ್ ಐತ್ರಿ, ಇಲ್ಲಿ ಐತ್ರಿ, ಇಲ್ಲ ಇಲ್ಲೂ ಇಲ್ಲ, ನೆಕ್ಸ್ಟ್ ಇಲ್ಲಿದೆ. ಬಟ್ ಅದನ್ನು ನೆಕ್ಸ್ಟ್ 3 ಇಯರ್ಸ್ ಅಂದರೆ ಯಾವುದೂ ಇಯರ್ ಕೊಟ್ಟಿಲ್ಲ ರೀ, ಅದನ್ನ ಬಿಟ್ಟು ಬಿಡ್ಬೇಕು ನಾವು. ಈ ಥರ ರಿಕವರಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡ್ರಿ, ಅಮೌಂಟ್ ಪೇಬಲ್ ಟು ಲ್ಯಾಂಡ್ ಲಾರ್ಡ್ ಹೆಂಗೆ ಮಾಡಬೇಕು. ಸೊ ರಿಕವರೇಬಲ್ ಅಮೌಂಟ್ ಯಾವುದು ಬರೋದಿಲ್ಲ. ಓಕೆ, ಸೊ ಭಾಳಷ್ಟು ಡೀಟೇಲ್ ಆಗಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಅದನ್ನು ಕ್ಲಾಸ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಅಮೌಂಟ್ ಪೇಬಲ್ ಟು ಓನರ್ದಲ್ಲಿ ಏನಿಲ್ಲರಿ, ಜಸ್ಟ್ ಎರಡು ಪಾಯಿಂಟ್ಸ್ ನೋಡ್ರಿ. ಇಲ್ಲಿ ನೀವು ಎರಡು ಕಾಲಮ್ನಲ್ಲಿ ಅಮೌಂಟ್ ನೋಡಿ ಮೆನ್ಷನ್ ಮಾಡ್ಬೋದು. ಫಸ್ಟ್ ಯಾವಾಗಲೂ ಮಿನಿಮಮ್ ರೆಂಟ ಕೊಡಬೇಕು ನೀವು. ಸಪೋಸ್ ಇನ್ ಕೇಸ್ ರಾಯಲ್ಟಿ ಅಮೌಂಟ್ ಏನಾದರೂ ಜಾಸ್ತಿ ಇತ್ತಂದರೆ ರಾಯಲ್ಟಿ ಅಮೌಂಟ ರಿಕವರಿ ಮಾಡಿದ್ದನ್ನು ಮೈನಸ್ ಮಾಡಿ ಕೊಡಬೇಕು ನೀವು. ಓಕೆ, ಸೊ ಈಗ ಫಸ್ಟ್ ನೋಡಿರಿ, ಇಲ್ಲಿ ಯಾವ್ದು ಕೊಡಬೇಕು, 15,000 ಕೊಡಬೇಕು. ಸೊ ಏನು ಮಾಡಿರಿ, 15,000 ಪೇ ಮಾಡಿರಿ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ನೋಡಿರಿ, ಇಲ್ಲಿಯೂ 15,000 ಕೊಡಬೇಕು. ಸೊ ಯಾವಾಗಲೂ ಮಿನಿಮಮ್ ರೆಂಟ್ ಅಮೌಂಟ್ ಕೊಡಬೇಕು. ಇನ್ ಕೇಸ್ ಯಾವ ಇಯರ್ದಲ್ಲಿ ರಾಯಲ್ಟಿ ಜಾಸ್ತಿ ಇತ್ತು ರಾಯಲ್ಟಿ ಅಮೌಂಟ್ ಕೊಡ್ರಿ, ಅದು ರಿಕವರಿ ಮಾಡಿ ಕೊಡಬೇಕು. ಓಕೆ, ನೆಕ್ಸ್ಟ್ 1 ಇಯರ್ದಲ್ಲಿ ನೋಡಿರಿ, ರಾಯಲ್ಟಿ ಅಮೌಂಟ್ ಜಾಸ್ತಿ ಐತಿಲ್ಲ ರೀ, 18,000, ನೆಕ್ಸ್ಟ್ ಮೈನಸ್ 3,000 ಮಾಡಿರಿ, ರಿಕವರಿ ಮಾಡಿ ಅಮೌಂಟ್ ಎಷ್ಟು ಉಳಿತೆ, 15,000 ಉಳಿತೆ. ನೆಕ್ಸ್ಟ್ ಒಂದು ನೋಡಿರಿ, 30,000ದಲ್ಲಿ ರಿಕವರಿ ಎಷ್ಟು ಆಯ್ತು ಈಗ 6,000, ಅಂದರೆ ಈ 3,000 ಈ 3,000 6,000 ಆಯಿತು. ಸೊ ರಿಕವರಿ ಮಾಡಿ 24,000 ಪೇ ಮಾಡಬೇಕು ನೀವು. 30,000ದಲ್ಲಿ 6,000 ಮೈನಸ್ ಮಾಡಿದ್ರೆ 24,000 ಉಳಿತೆ. ನೆಕ್ಸ್ಟ್ ಒಂದು ನೋಡಿರಿ, ಇಲ್ಲಿ 12,000 ಇದೆ, ಇಲ್ಲಿ 15,000 ಯಾವ್ದು ಪೇ ಮಾಡಬೇಕು, ಯು ಹ್ಯಾವ್ ಟು ಪೇ 15,000. ಈ ಥರ ಸಿಂಪಲ್ ಇದೆ ರೀ. ನಾವು ಭಾಳ ಏನು ಕಾನ್ಸಂಟ್ರೇಷನ್ ಮಾಡಿಲ್ಲ ರಾಯಲ್ಟಿ ಚಾರ್ಟ್ ಮೇಲೆ ರೀ. ಜಸ್ಟ್ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಭಾಳಷ್ಟು ಡಿಟೇಲಾಗಿ ಕಾನ್ಸಂಟ್ರೇಷನ್ ಮಾಡಿ ಹೇಳಿದ್ದೇನೆ, ಜಸ್ಟ್ ನೀವು ನೋಡ್ಕೋಬೋದು. ನೆಕ್ಸ್ಟ್ ನೋಡಿರಿ, ಇನ್ನು ಲ್ಯಾಂಡ್ ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡಬೇಕು. ಓಕೆ, ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡಿರಿ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ, ಇಯರ್ ಪರ್ಟಿಕ್ಯುಲರ್ಸ ರುಪೀಸ, ಇಯರ್ ಪರ್ಟಿಕ್ಯುಲರ್ಸ ರುಪೀಸ್. ಸೊ ಈ ಥರ ಕಾಲಮ್ ಹಾಕಬೇಕು, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಓಕೆ, ಸೊ ಈಗ ಇಯರ್ ಅನ್ನೋ ಬದಲಿ ನೀವು ಡೇಟ್ ಕೂಡ ಅನ್ಬೋದು, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹೇಳಿ ಅನ್ಬೋದು. ಓಕೆ, ಸೊ ಫಸ್ಟ್ ಯಾವಾಗಲೂ ಏನು ವಿಚಾರ ಮಾಡಬೇಕಂದ್ರೆ ರಾಯಲ್ಟಿ ಅಕೌಂಟ್ ಕೇಳಲಿ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಕೇಳಲಿ, ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕೇಳಿದ್ರೂ ನೀವು ಯಾವಾಗಲೂ 3 ಎಂಟ್ರಿಯನ್ನು ಮೆನ್ಷನ್ ಮಾಡ್ಕೋಬೇಕು. ಸೊ ಫಸ್ಟ್ ಒನ್ ಏನು ನೋಡ್ರಿ, ಇದು ವರ್ಕಿಂಗ್ ನೋಟ್ ತಳೆ ಹಾಕಿ ಮೆನ್ಷನ್ ಮಾಡಿರಿ. ಸ್ವಲ್ಪ ಇವು ಹಿಂಟ್ಸ್ ಯಾವ ಥರ ನಾವು ಅಕೌಂಟ್ಸನ್ನು ಸಾಲ್ವ್ ಮಾಡ್ಬೇಕಾದ್ರೆ. ಸೊ ಈಗ ಫಸ್ಟ್ ಏನು ಮಾಡಿರಿ, ರಾಯಲ್ಟಿ ಅಕೌಂಟ್ ಡೆಬಿಟ್, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ಸೊ ಇದು ಫಸ್ಟ್ ಒನ್ ಜರ್ನಲ್ ಎಂಟ್ರಿ. ಸೆಕೆಂಡ್ ಒನ್ ರೀ, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಒನ್ಸ್ ಅಗೇನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಓಕೆ. ನೆಕ್ಸ್ಟ್ ಒನ್ ಲಾಸ್ಟ್ ಎಂಟ್ರಿ ನೋಡ್ರಿ, 3ನೇ ಎಂಟ್ರಿ. ಸೊ ಇಲ್ಲಿ P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್, ಒನ್ಸ್ ಅಗೇನ್ ಟು ರಾಯಲ್ಟಿ ಅಕೌಂಟ್. ಸೊ ಈ ಥರ ನೀವು 3 ಎಂಟ್ರಿಯನ್ನು ಮೆನ್ಷನ್ ಮಾಡಬೇಕು. ಸೊ ಮೆನ್ಷನ್ ಮಾಡಿ ಜಸ್ಟ್ ಏನಿಲ್ಲರಿ, ಶಾರ್ಟ್ ವರ್ಕಿಂಗ್ ಇತ್ತಂದರೆ ಯಾವುದೋ ಇಯರ್ದಲ್ಲಿ ಸೊ ಅದನ್ನ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿರಿ ಅಂದ್ರೆ ಅದನ್ನ 2 ಅಂತೇಳಿ ಮೆನ್ಷನ್ ಮಾಡಿರಿ ಕ್ರೆಡಿಟ್ ಸೈಡ್. ಶಾರ್ಟ್ ವರ್ಕಿಂಗ್ ರಿಕವರೇಬಲ್ ಇದ್ದರೆ ನೆಕ್ಸ್ಟ್ 2 ಅಂದರೆ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿ. ಇಷ್ಟ ಇದೆ ರೀ, ಸಿಂಪಲ್. ಜಸ್ಟ್ ಇಲ್ಲಿ ಚಾರ್ಟ್ ನೋಡ್ಕೋತವ್ರಿ. ಫಸ್ಟ್ ಇಯರ್ದಾಗ ಇಲ್ಲಿ ನೀವು ನೋಡ್ಬೋದು ಚಾರ್ಟ್ದಲ್ಲಿ ಫಸ್ಟ್ ಇಯರ್ದಾಗ ಏನಿದೆ ರೀ, ಶಾರ್ಟ್ ವರ್ಕಿಂಗ್ ಇದೆ. ಓಕೆ, 6,000 ಇದೆ ನೋಡ್ರಿ. ಸೊ ಫಸ್ಟ್ ಇಯರ್ದಲ್ಲಿ 6,000 ಶಾರ್ಟ್ ವರ್ಕಿಂಗ್ ಇದೆ.
ಸೊ ಈ ಶಾರ್ಟ್ ವರ್ಕಿಂಗ್ ಇತ್ತಂದರೆ ಇಲ್ಲಿ ಎಂಟ್ರಿ ಚೇಂಜ್ ಮಾಡಬೇಕು. ನೀವು ಏನು ಮಾಡಬೇಕು, ಫಸ್ಟ್ ಇಯರ್ದಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇವಾಗ ಎಂಟ್ರಿ ಏನಾಯ್ತು ನೋಡ್ರಿ, ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಆಯಿತು. ಓಕೆ, ನೆಕ್ಸ್ಟ್ ಒನ್ ಆ ಇಯರ್ದ ರಿಕವರಿ ಮಾಡಿದಾರೆ, ರಿಕವರಿ ಇದೇನು ಇಲ್ಲೂ ನೋಡ್ರಿ, ರಿಕವರಿ ಇಲ್ಲರಿ, ಈ ರಿಕವರೇಬಲು ಇಲ್ಲ ಅಂದ್ರೆ ಇಷ್ಟ ಬರೆದು ಬಿಡಬೇಕು, ಎಂಟ್ರಿ ಇಷ್ಟ ಪಾಸ್ ಮಾಡಬೇಕು. ನೆಕ್ಸ್ಟ್ ಏನಿಲ್ಲರಿ, ವೆರಿ ಸಿಂಪಲ್. ಈಗ ಯಾವ ಅಕೌಂಟ್ ನಾವು ಪ್ರಿಪೇರ್ ಮಾಡತ್ತು, ಜಸ್ಟ್ ನೀವು ನೋಡ್ಬೋದು ಲ್ಯಾಂಡ್ ಲಾರ್ಡ್ ಅಕೌಂಟ್ ನಾವು ಪ್ರಿಪೇರ್ ಮಾಡತ್ತು. ಓಕೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಪ್ರಿಪೇರ್ ಮಾಡತ್ತೀರಿ ಅಂದ್ರೆ ಈ 3 ಜರ್ನಲ್ ಎಂಟ್ರಿಯಲ್ಲಿ ಲ್ಯಾಂಡ್ ಲಾರ್ಡ್ ಎಲ್ಲಿ ಕಾಣಿಸಕ್ಕೆ ನೋಡ್ಬೇಕು. ಓಕೆ, ಸೊ ಫಸ್ಟ್ ಒನ್ ಜರ್ನಲ್ ಎಂಟ್ರಿಯಲ್ಲಿ ಲ್ಯಾಂಡ್ ಲಾರ್ಡ್ ಇದೆ ನೋಡ್ರಿ. ಓಕೆ, ಸೊ ಫಸ್ಟ್ ಒನ್ ಜರ್ನಲ್ ಎಂಟ್ರಿಯಲ್ಲಿ ಲ್ಯಾಂಡ್ ಲಾರ್ಡ್ ಅಂತಿದೆ. ಓಕೆ, ನೆಕ್ಸ್ಟ್ ಒನ್ ಜರ್ನಲ್ ಎಂಟ್ರಿಯಲ್ಲಿ ಲ್ಯಾಂಡ್ ಲಾರ್ಡ್ ಅಂತಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇಲ್ಲ ಅಂದ್ರೆ ಬಿಡ್ರಿ. ಓಕೆ, ಸೊ ಈಗ ಲ್ಯಾಂಡ್ ಲಾರ್ಡ್ ಇಲ್ಲಿ ಏನಿದೆ ರೀ, 2 ಲ್ಯಾಂಡ್ ಲಾರ್ಡ್ ಇದೆ. ಈ ಥರ ಅಪೋಸಿಟ್ ಯಾವ್ದು ನೋಡ್ರಿ, ಬೈ ಒಂದು ರಾಯಲ್ಟಿ ಡೆಬಿಟ್ ರೀ, ಶಾರ್ಟ್ ವರ್ಕಿಂಗ್ ಡೆಬಿಟ್. ಸೊ ಏನು ಬಂತು ನಾವು, ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್. ಸೊ ಇಯರ್ ಮೆನ್ಷನ್ ಮಾಡಿರಿ 2015 ಇಯರ್. ಸೊ ಇಲ್ಲಿ ಇಯರ್ ನೋಡ್ರಿ 2015 ಇಯರ್. ಸೊ 2015 ಇಯರ್ದಲ್ಲಿ ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟಿದೆ ಅದನ್ನು ನೋಡ್ರಿ. ರಾಯಲ್ಟಿ ಎಷ್ಟಿದೆ ರೀ 15 ಇಯರ್ದಲ್ಲಿ, 1 ನಿಮಿಷ. ಸೊ ರಾಯಲ್ಟಿ ಅಮೌಂಟ್ ಎಷ್ಟಿದೆ ನೋಡ್ರಿ, ಇಲ್ಲಿ ರಾಯಲ್ಟಿ ಅಮೌಂಟ್ ಎಷ್ಟಿದೆ, ಇಲ್ಲಿ 9000 ಇದೆ. ಇಲ್ಲಿ ನೋಡ್ಬೋದು ನೀವು 9000 ಇದೆ ಅಲ್ರಿ. ಸೊ ರಾಯಲ್ಟಿ 9000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ 9000 ಅಂತ ಮೆನ್ಷನ್ ಮಾಡಿರಿ. ಶಾರ್ಟ್ ವರ್ಕಿಂಗ್ ಎಷ್ಟಿದೆ ಅದೇ ಇಯರ್ದಲ್ಲಿ, ಶಾರ್ಟ್ ವರ್ಕಿಂಗ್ 6000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಶಾರ್ಟ್ ವರ್ಕಿಂಗ್ 6000 ಅಂದ್ರೆ ಡೆಪ್ಸಿಟ್ ಅಂದಂಗೆ. ನೆಕ್ಸ್ಟ್ ನೋಡ್ರಿ, ಇನ್ನು ಮತ್ತು ಯಾವ ಎಂಟ್ರಿಯಲ್ಲಿ ಲ್ಯಾಂಡ್ ಲಾರ್ಡ್ ಇದೆ ನೋಡ್ರಿ, ಇಲ್ಲಿ ಲ್ಯಾಂಡ್ ಲಾರ್ಡ್ ಡೆಬಿಟ್ ಇದೆ ರೀ, ಅಪೋಸಿಟ್ ಯಾವುದಿದ್ರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಟು 2015 ಇಯರ್ ಟು ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಅಮೌಂಟ್ ಟೋಟಲ್ ಮಾಡಿರಿ 9000 ಪ್ಲಸ್ 6000 15,000 ಆಯಿತು. ಸೊ ಈ ಸೈಡ ಟು ಕ್ಯಾಶ್ 15,000. ಸೊ ಟೋಟಲ್ ಕೂಡ 15,000 ಆಯಿತು. ಸೊ ಈ ಥರ ನೀವು ಎಂಟ್ರಿಯನ್ನು ಮೆನ್ಷನ್ ಮಾಡ್ಕೋತ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇನ್ ನೆಕ್ಸ್ಟ್ ಸೆಕೆಂಡ್ ಇಯರ್ ನೋಡ್ರಿ. ಸೆಕೆಂಡ್ ಇಯರ್ದಲ್ಲಿ 3000 ಇದೆ. ಓಕೆ, ಸೊ ಇದು 3000, 1 ನಿಮಿಷ. ಸೊ ನೆಕ್ಸ್ಟ್ ಇಯರ್ದಲ್ಲಿ ಎಷ್ಟಿದೆ ನೋಡ್ರಿ, 3000 ಇದೆ. ಓಕೆ, 3000 ಇದೆ ಅಲ್ರಿ, ಶಾರ್ಟ್ ವರ್ಕಿಂಗ್ 3000 ಇದೆ. ಸೊ ಶಾರ್ಟ್ ವರ್ಕಿಂಗ್ ಇತ್ತಂದ್ರೆ ಯು ಹ್ಯಾವ್ ಟು ಮೆನ್ಷನ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇವಾಗ ನೋಡ್ರಿ, ಲ್ಯಾಂಡ್ ಲಾರ್ಡ್ ಎಲ್ಲಿದೆ ರೀ, ಇಲ್ಲಿ ಫಸ್ಟ್ ಒನ್ ಎಂಟ್ರಿದಾಗ ಕ್ರೆಡಿಟ್ ಅದಾನ ರೀ ಲ್ಯಾಂಡ್ ಲಾರ್ಡ್, ಸೆಕೆಂಡ್ ಒನ್ ಎಂಟ್ರಿದಾಗ ಡೆಬಿಟ್ ಅದಾನ. ಓಕೆ, ಥರ್ಡ್ ಒನ್ ಎಂಟ್ರಿದಾಗ ಇಲ್ಲ. ಸೊ ಅಂದರೆ 2 ಲ್ಯಾಂಡ್ ಲಾರ್ಡ್ ಇದ್ದಾರೆ, ಆ ಥರ ಅಪೋಸಿಟ್ ಏನೇನಿದಾವೆ ರೀ, ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್. ಸೊ ಯು ಹ್ಯಾವ್ ಟು ಮೆನ್ಷನ್ ನೆಕ್ಸ್ಟ್ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್. ಈಗ ಅಮೌಂಟ್ ಎಷ್ಟು ಮೆನ್ಷನ್ ಮಾಡ್ಬೇಕು ರೀ, ಸೆಕೆಂಡ್ ಇಯರ್ದಾಗ ರಾಯಲ್ಟಿ ಅಮೌಂಟ್ ಎಷ್ಟಿದೆ ನೋಡಿರಿ, ರಾಯಲ್ಟಿ ಕಾಲಮ್ದಾಗ 12,000 ಇದೆ. ಅದೇ ರೀತಿ ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟಿದೆ ರೀ, 3000 ಇದೆ. ಸೊ ಡೈರೆಕ್ಟಾಗಿ 12,000. ನೆಕ್ಸ್ಟ್ ನೋಡಿರಿ, ರಾಯಲ್ಟಿ ಅಮೌಂಟ್ ಎಷ್ಟಿದೆ, ರಾಯಲ್ಟಿ 12,000 ಇದೆ, ಶಾರ್ಟ್ ವರ್ಕಿಗೆ 3000. ಸ್ವಲ್ಪ ಇಲ್ಲಿ ಚೇಂಜ್ ಆಗ್ಬೇಕ್ರಿ, ಅದು ರಾಯಲ್ಟಿ 12,000 ಮೆನ್ಷನ್ ಮಾಡಿರಿ. ನೆಕ್ಸ್ಟ್ 3000 ಶಾರ್ಟ್ ವರ್ಕಿಂಗ್ ಇದೆ. ಸೊ ಟೋಟಲ್ ಎಷ್ಟಾಯಿತು, 15,000 ಆಯಿತು. ಸೊ ಈ ಸೈಡ್ ನೋಡಿರಿ 15,000. ಸೊ ಈ ಸೈಡ್ ಎಂಟ್ರಿ ಹೆಂಗೆ ಮೆನ್ಷನ್ ಮಾಡ್ತೀರಿ, ಇಲ್ಲಿ ಲ್ಯಾಂಡ್ ಲಾರ್ಡ್ ಡೆಬಿಟ್ ಇದೆ ರೀ, ಅಪೋಸಿಟ್ ಯಾವುದಿದೆ, ಟು ಕ್ಯಾಶ್ ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಕ್ಯಾಶ್ ಅಪಾನ್ 2016 ಇಯರ್ ಎಷ್ಟು 15,000. ಟೋಟಲ್ ಇದು ಮಾಡಬೇಕು 12,000. ಇದು ಎಷ್ಟಾಯಿತು, ರಾಯಲ್ಟಿ ಎಷ್ಟಿದೆ ರೀ 12,000 ಇದೆ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ 3,000 ಇದೆ, ಟೋಟಲ್ 15,000 ಆಯಿತು. ಸೊ 15,000 ಮೆನ್ಷನ್ ಮಾಡಿರಿ, ಅಕೌಂಟ್ಸ್ ಕೂಡ ಕ್ಲೋಸ್ ಮಾಡಿರಿ 15,000. ನೆಕ್ಸ್ಟ್ ಇಯರ್ದಲ್ಲಿ ಶಾರ್ಟ್ ವರ್ಕಿಂಗ್ ಐತ್ರಿ, ಇಲ್ಲ ಅಂದ್ರೆ ನೀವು ಏನು ಮಾಡಬೇಕು, ಇದನ್ನು ಶಾರ್ಟ್ ವರ್ಕಿಂಗ್ ಇಲ್ಲಿ ಫಸ್ಟ್ ಎಂಟ್ರಿದಾಗ ಬರೀಬಾರ್ದು. ಓಕೆ, ಶಾರ್ಟ್ ವರ್ಕಿಂಗ್ ಇಲ್ಲ. ನೆಕ್ಸ್ಟ್ ನೋಡಿರಿ, ರಿಕವರಿ ಮಾಡಿದಾರೆ, ಎಸ್ ರಿಕವರಿ ಮಾಡಿದಾರು 3,000. ಸೊ ಯು ಹ್ಯಾವ್ ಟು ಮೆನ್ಷನ್ ಸೆಕೆಂಡ್ ಒನ್ ಎಂಟ್ರಿದಾಗ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡಿ, ಈ ರಿಕವರೇಬಲ್ ಐತ್ರಿ, ಈ ರಿಕವರೇಬಲ್ ಆ ಇಯರ್ದಲ್ಲಿ ಇಲ್ಲ, ಬಿಟ್ಬಿಡ್ರಿ.
ಸೊ ಇವಾಗ ಏನು ಮಾಡಬೇಕು, ಜಸ್ಟ್ ಏನಿಲ್ಲ ಸಿಂಪಲ್ ಇದೆ ರೀ. ಜಸ್ಟ್ ಈಗ ಎಂಟ್ರಿ ನೋಡ್ಕೋತ ಹೋಗ್ರಿ. ಫಸ್ಟ್ ಲ್ಯಾಂಡ್ ಲಾರ್ಡ್ ಇದೆ ರೀ, ಇಲ್ಲಿ 2 ಲ್ಯಾಂಡ್ ಲಾರ್ಡ್ ಇದೆ. ಇದ್ರ ಅಪೋಸಿಟ್ ಯಾವುದಿದೆ, ಶಾರ್ಟ್ ವರ್ಕಿಂಗ್ ಇಲ್ಲ, ಯಾವುದಿದೆ, ಜಸ್ಟ್ ರಾಯಲ್ಟಿ ಅಕೌಂಟ್ ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್. ಸೊ 2017 ಇಯರ್ ಬೈ ರಾಯಲ್ಟಿ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಅಮೌಂಟ್ ಎಷ್ಟಿದೆ ನೋಡಿರಿ, ರಾಯಲ್ಟಿ ಪೇಬಲ್ ಚಾರ್ಟದಲ್ಲಿ 18,000 ಅಮೌಂಟ್ ಇದೆ. ಸೊ ಇದನ್ನ 18,000 ತೆಗೆದುಕೊಳ್ಬೇಕು ನೀವು ಡೈರೆಕ್ಟಾಗಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಎಂಟ್ರಿ ನೋಡ್ರಿ. ಇವು ಎಂಟ್ರಿಗಳು ನೋಡ್ಕೋತ ಹೋಗ್ಬೇಕು ನೀವು ಜಸ್ಟ್. ಸೊ ಸೆಕೆಂಡ್ ಒನ್ ರೀ, ಲ್ಯಾಂಡ್ ಲಾರ್ಡ್ ಡೆಬಿಟ್ ಇದೆ, ಅಪೋಸಿಟ್ ಯಾವ್ದು ನೋಡ್ರಿ, ಟು ಕ್ಯಾಶ್ ರೀ, ಟು ಶಾರ್ಟ್ ವರ್ಕಿಂಗ್. ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಕ್ಯಾಶ್ ಅಕೌಂಟ 2017 ಇಯರ್, ಟು ಕ್ಯಾಶ್ ಅಕೌಂಟ, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಓಕೆ, ಸೊ ಕ್ಯಾಶ್ ಅಕೌಂಟದ ಅಮೌಂಟ್ ನಮ್ಗೆ ಗೊತ್ತಿರೋದಿಲ್ಲದ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಎಷ್ಟಿದೆ ನೋಡಿರಿ, ಆ ಇಯರ್ದಲ್ಲಿ ಶಾರ್ಟ್ ವರ್ಕಿಂಗ 3,000 ರಿಕವರಿ ಮಾಡಿದಾರಿಲ್ರಿ. ಸೊ ರಿಕವರಿ ಮಾಡಿದಾರೆ ಅಂದರೆ ಇಲ್ಲಿ ಬಂದಿದೆ ಅದ 3,000. ಸೊ ಈಗ 18,000 ಆಗಿದೆ. ಈ ಸೈಡು ಏನು ಮಾಡಿರಿ, 18,000 ಅಂತ ಮೆನ್ಷನ್ ಮಾಡಿರಿ. ಸೊ 18,000ನಲ್ಲಿ 3,000 ಮೈನಸ್ ಮಾಡಿದ್ರೆ ಕ್ಯಾಶ್ ಎಷ್ಟು ಬರುತ್ತೆ, 15,000 ಬರುತ್ತೆ. ಸೊ ಈ ಥರ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್ ಇಯರ್ದಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಇದೆ ರೀ, ಶಾರ್ಟ್ ವರ್ಕಿಂಗ್ ರಿಕವರಿ ಇದೆ, ಬಟ್ ಶಾರ್ಟ್ ವರ್ಕಿಂಗ್ ಇಲ್ಲ, ಈ ರಿಕವರೇಬಲ್ ಇಲ್ಲ. ಸೇಮ್ ಎಂಟ್ರಿ ಪಾಸ್ ಮಾಡಬೇಕು. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ನೆಕ್ಸ್ಟ್ ಒಂದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಟು ಶಾರ್ಟ್ ವರ್ಕಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು. ಯಾಕೆ ಹೇಳ್ರಿ, ರಿಕವರಿ ಮಾಡಿದಾನ ನಾನು. ಓಕೆ, ಸೊ ನೆಕ್ಸ್ಟ್ ಜಸ್ಟ್ ಎಂಟ್ರಿ ನೋಡಿರಿ, ಇಲ್ಲಿ ಲ್ಯಾಂಡ್ ಲಾರ್ಡ್ 2 ಇದೆ ರೀ, ಬೈ ಏನಾಗುತ್ತೆ, ರಾಯಲ್ಟಿ ಅಕೌಂಟ್ ಆಗುತ್ತೆ. ಸೊ 2018 ಇಯರ್ ಬೈ ರಾಯಲ್ಟಿ ಅಕೌಂಟ್. ಸೊ 18 ಇಯರ್ದಲ್ಲಿ ರಾಯಲ್ಟಿ ಅಮೌಂಟ್ ಎಷ್ಟಿದೆ ನೋಡಿರಿ, ಎಷ್ಟಿದೆ ನೋಡಿರಿ, ರಾಯಲ್ಟಿ ಅಮೌಂಟ 30,000 ಇದೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ರಾಯಲ್ಟಿ 30,000. ಸೊ 30,000 ಅಂತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಒನ್ ನೋಡಿರಿ, ಇನ್ನು ಮತ್ತೆ ಎಂಟ್ರಿ ನೋಡ್ಕೋತ ಹೋಗ್ರಿ. ಲ್ಯಾಂಡ್ ಲಾರ್ಡ್ ಡೆಬಿಟ್ ಇದೆ ರೀ, ಅಪೋಸಿಟ್ ಯಾವುದಾದ್ರೆ ಟು ಕ್ಯಾಶ, ಟು ಶಾರ್ಟ್ ವರ್ಕಿಂಗ್. ಸೊ ಏನು ಮಾಡ್ಬೇಕು ನೀವು, ಯು ಹ್ಯಾವ್ ಟು ಮೆನ್ಷನ್ ಡೆಬಿಟ್ ಸೈಡ್ 2018 ಟು ಕ್ಯಾಶ್ ಅಕೌಂಟ್, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಓಕೆ, ಸೊ ಈಗ ಶಾರ್ಟ್ ವರ್ಕಿಂಗ್ ಎಷ್ಟು ರಿಕವರಿ ಮಾಡಿದಾನೆ ರೀ, ಈ 3,000 ಟೋಟಲ್ 6,000 ರಿಕವರಿ ಮಾಡಿದ್ದಾನೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ 6,000 ಶಾರ್ಟ್ ವರ್ಕಿಂಗ. ನೆಕ್ಸ್ಟ್ ಇಲ್ಲಿ 30,000 ಇದೆ. ಸೊ 30,000ನಲ್ಲಿ 6,000 ಮೈನಸ್ ಮಾಡಿದ್ರೆ 24,000 ಕ್ಯಾಶ್ ಅಕೌಂಟ್ ಬರುತ್ತೆ. ಸೊ ಈ ಥರ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇನ್ನು ಲಾಸ್ಟ್ ಒನ್ ಎಂಟ್ರಿ ಇದೆ ನೋಡಿರಿ, ಲಾಸ್ಟ್ ಒನ್ ಎಂಟ್ರಿ. ಸೊ ಈಗ ಶಾರ್ಟ್ ವರ್ಕಿಂಗ್ ಐತೆ ರೀ, ರಿಕವರಿ ಇಲ್ಲ, ಈ ರಿಕವರೇಬಲ್ ಇಲ್ಲ. ಸೊ ಏನು ಬರುತ್ತೆ ಎಂಟ್ರಿ, ಜರ್ನಲ್ ಎಂಟ್ರಿ ಏನು ಬರುತ್ತೆ. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್. ಸೊ ಇಲ್ಲಿ ಮೆನ್ಷನ್ ಮಾಡಬೇಕು, ಮತ್ತು ನೀವು ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಡೆಬಿಟ್ ಯಾಕೆ ಹೇಳ್ರಿ, ಶಾರ್ಟ್ ವರ್ಕಿಂಗ್ ಐತೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಅದ ಇಯರ್ದಾಗ ಶಾರ್ಟ್ ವರ್ಕಿಂಗ್ ರಿಕವರಿನೂ ಇಲ್ಲರಿ, ಬಿಟ್ಟು ಬಿಡಬೇಕಿದೆ. ಸೊ ಅವಾಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಈ ರಿಕವರೇಬಲ್ ಇಲ್ಲ ಅಂದರೆ ಜಸ್ಟ್ ಇದ ಎಂಟ್ರಿ ಬರುತ್ತೆ, P&L ಅಕೌಂಟ್ ಡೆಬಿಟ್ ರಾಯಲ್ಟಿ ಅಕೌಂಟ್. ಸೊ ಈಗ ನೀವು ನೋಡ್ಬೋದು ಜಸ್ಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಈಗ ಫಸ್ಟ್ ಏನು ಎಂಟ್ರಿ ಬಂದಿದೆ ನೋಡ್ರಿ, ಈಗ ರಾಯಲ್ಟಿ ಅಕೌಂಟ್, ರಾಯಲ್ಟಿ ಡೆಬಿಟ್ ರೀ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್. ಓಕೆ, ನೆಕ್ಸ್ಟ್ ಏನು ಇದು ಫಸ್ಟ್ ಒಂದು ಎಂಟ್ರಿ ಬಂದಿದೆ. ಸೊ ಶಾರ್ಟ್ ವರ್ಕಿಂಗ್ ಎದಕ್ಕೆ ಹೇಳ್ರಿ, ಅದ ಜಸ್ಟ್ ಇಲ್ಲಿ ಐತಿಲ್ಲ ರೀ ಶಾರ್ಟ್ ವರ್ಕಿಂಗ್. ಸೊ ಇಲ್ಲಿ ಐತೆ ಅನ್ನಂತಲೇ ಸೊ ನಾವು ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಇಷ್ಟೇ ಇದು ಫಸ್ಟ್ ಒಂದು ಎಂಟ್ರಿ ಇದೆ. ಸೊ ಇಲ್ಲಿ ಲ್ಯಾಂಡ್ ಲಾರ್ಡ್ 2 ಇದೆ, ಅದರ ಅಪೋಸಿಟ್ ಯಾವ್ದು ರೀ, ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್. ಸೊ ಯು ಹ್ಯಾವ್ ಟು ಮೆನ್ಷನ್ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ 2019 ಇಯರ್ದಲ್ಲಿ. 19 ಇಯರ್ದಲ್ಲಿ ರಾಯಲ್ಟಿ ಎಷ್ಟಿದೆ ನೋಡಿರಿ, 12,000 ಇದೆ. ಶಾರ್ಟ್ ವರ್ಕಿಂಗ್ ಎಷ್ಟಿದೆ, 3,000 ಇದೆ. ಓಕೆ, ಸೊ ಏನು ಮಾಡಿರಿ, 12,000 ನೆಕ್ಸ್ಟ್ 3,000 ಟೋಟಲ್ ಮಾಡಿರಿ 15,000 ಆಯಿತು. ಸೊ ನೆಕ್ಸ್ಟ್ ಒಂದು ನೋಡಿ, ಸೆಕೆಂಡ್ ಒನ್ ಎಂಟ್ರಿದಾಗ ಸೊ ನಾವು ಯಾಕೆ ಇಲ್ಲಿ ಶಾರ್ಟ್ ವರ್ಕಿಂಗ್ ತೊಗೊಲಿಲ್ಲ ಹೇಳ್ರಿ, ಜಸ್ಟ್ ಏನು ಬಂದಿದೆ ಸೆಕೆಂಡ್ ಒನ್ ಎಂಟ್ರಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದಿದೆ. ಸೊ ಅದಕ್ಕೆ ಸೆಕೆಂಡ್ ಒನ್ ಎಂಟ್ರಿದಾಗ ಯಾಕೆ ಶಾರ್ಟ್ ವರ್ಕಿಂಗ್ ತೊಗೊಂಡಿಲ್ಲ ಅಂದರೆ ರಿಕವರಿ ಏನೂ ಇಲ್ಲ. ಇಲ್ಲಿ ರಿಕವರಿ ಇತ್ತು 2018 ಇಯರ್ದಲ್ಲಿ, ಬಟ್ ರಿಕವರಿ 2019 ಇಯರ್ದಲ್ಲಿ ಏನೂ ಇಲ್ಲ ಅಂದರೆ ಜಸ್ಟ್ ನೀವು ಅದನ್ನೇನು ಬರಿಬಾರ್ದು. ಸೊ ಜಸ್ಟ್ ಅದೇ ಎಂಟ್ರಿ ನೀವು ಪಾಸ್ ಮಾಡಬೇಕು. ಸೊ ಯಾವ ಎಂಟ್ರಿ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಈಗ ಲ್ಯಾಂಡ್ ಲಾರ್ಡ್ ಡೆಬಿಟ್ ಐತ್ರಿ, ಅದರ ಅಪೋಸಿಟ್ ಏನೈತಿ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಯು ಹ್ಯಾವ್ ಟು ಮೆನ್ಷನ್ 2019 ಇಯರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ. ಸೊ ಟೋಟಲ್ ಎಷ್ಟು ಬಂದಿದೆ ಇಲ್ಲಿ, 15,000 ಬಂದಿದೆ.
ಸೊ ಈ ಸೈಡ್ ಆಲ್ಸೋ 15,000 ಕ್ಯಾಶ್ ಅಂತ ಮೆನ್ಷನ್ ಮಾಡಿರಿ 15,000. ಸೊ ಏನಿಲ್ಲರಿ ಇದು ಸಿಂಪಲ್ ಈಸಿ ವೇ ಮುಖಾಂತರ ನೀವು ಜರ್ನಲ್ ಎಂಟ್ರಿ ಪರ್ಫೆಕ್ಟ್ ಆಗ್ರಿ. ಮೂರು ಜರ್ನಲ್ ಎಂಟ್ರಿ ಅದಾವು. ಸೊ ಮೂರು ಜರ್ನಲ್ ಎಂಟ್ರಿ ಪರ್ಫೆಕ್ಟ್ ಆಗ್ರಿ. ಜಸ್ಟ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡ್ತೀರಿ ಅಂದ್ರೆ ಲ್ಯಾಂಡ್ಲಾರ್ಡ್ ಅಕೌಂಟದ ಅಪೋಸಿಟ್ ಎಂಟ್ರಿಗಳನ್ನ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಇಷ್ಟೇ ಸಿಂಪಲ್ ರೀ. ರಾಯಲ್ಟಿ ಅಂದ್ರೆ ಅಲ್ಲಿ ರಾಯಲ್ಟಿ ಅಮೌಂಟ್ ನೋಡಿರಿ. ಶಾರ್ಟ್ ವರ್ಕಿಂಗ್ ಅಂದ್ರೆ ಶಾರ್ಟ್ ವರ್ಕಿಂಗ್ ಅಮೌಂಟ್ ನೋಡಿರಿ. ಸೊ ಕ್ಯಾಶ್ ಅಮೌಂಟ್ ನಿಮ್ಗಲ್ಲಿ ತಾನೇ ಸಿಕ್ಬಿಡುತ್ತೆ. ಓಕೆ, ಸೊ ಈ ಥರ ನೀವು ಸಾಲ್ವ್ ಮಾಡ್ಬೋದು, ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಒನ್ಸ್ ಅಗೇನ್ ಇನ್ನೊಮ್ಮೆ ನಿಮ್ಗೆ ಎಂಟ್ರಿ ಹೇಳ್ತೇನೆ ನೋಡಿರಿ. ಫಸ್ಟ್ ಯಾವಾಗಲೂ ಜರ್ನಲ್ ಎಂಟ್ರಿ ಏನು ಮಾಡಿರಿ, ರಾಯಲ್ಟಿ ಅಕೌಂಟ್ ಡೆಬಿಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಇಷ್ಟೇ ಬರ್ಕೋಬೇಕು ನೀವು. ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ಓಕೆ, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಒಂದು ನಿಮಿಷ, ಜಸ್ಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ನೆಕ್ಸ್ಟ್ ಒನ್ ಇದು ಫಸ್ಟ್ ಜರ್ನಲ್ ಎಂಟ್ರಿ ಆಯಿತು. ಸೊ ಇದು ಫಸ್ಟ್ ಜರ್ನಲ್ ಎಂಟ್ರಿ. ಇನ್ನು ಸೆಕೆಂಡ್ ಒನ್ ಜರ್ನಲ್ ಎಂಟ್ರಿ ಏನ್ರಿ, ನೀವು ನೋಡ್ಬೋದು. ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಅನ್ಬೋದು. ಓಕೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಲಾಸ್ಟ್ ಒನ್ ಎಂಟ್ರಿ ಏನ್ರಿ, ಸೊ ಲಾಸ್ಟ್ ಯೂಸ್ ಆಗುತ್ತೆ ಇದು P&L ಅಕೌಂಟ್ ಡೆಬಿಟ್. ಸೊ ನೆಕ್ಸ್ಟ್ ಟು ರಾಯಲ್ಟಿ ಅಕೌಂಟ್. ಓಕೆ, ಜಸ್ಟ್ ಸಿಂಪಲ್ ಏನಂದ್ರೆ ಶಾರ್ಟ್ ವರ್ಕಿಂಗ್ ಇತ್ತಂದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ರಿಕವರಿ ಮಾಡಿರಿ ಅಂದ್ರೆ ರೀ ಸೆಕೆಂಡ್ ಒನ್ ಎಂಟ್ರಿದಾಗ ಶಾರ್ಟ್ ವರ್ಕಿಂಗ್ ಅಂತ ಮೆನ್ಷನ್ ಮಾಡಿರಿ. ಈ ರಿಕವರೇಬಲ್ ಇತ್ತಂದ್ರೆ ಟು ಶಾರ್ಟ್ ವರ್ಕಿಂಗ್, ಥರ್ಡ್ ಒನ್ ಎಂಟ್ರಿದಾಗ ಕ್ರೆಡಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೆಕೆಂಡ್ ಒನ್ದಾಗ ಕ್ರೆಡಿಟ್, ಥರ್ಡ್ ಒನ್ ಕ್ರೆಡಿಟ್, ಬಟ್ ಫಸ್ಟ್ ಒನ್ ಡೆಬಿಟ್ ಆಗುತ್ತೆ. ಓಕೆ, ಏನಿಲ್ಲರಿ ಲ್ಯಾಂಡ್ಲಾರ್ಡ್ ಅಕೌಂಟ್ದಾಗಿದ್ದೀರಿ ಅಂದ್ರೆ ಈ ಥರ ಅಪೋಸಿಟ್ ಯಾವ ಬರ್ತಾವೆ ಅನ್ನೋದು ನೋಡಿದ್ರಿ. ನೆಕ್ಸ್ಟ್ ಈ ಲ್ಯಾಂಡ್ಲಾರ್ಡ್ ಐತೆ, ಈ ಥರ ಅಪೋಸಿಟ್ ಯಾವ ಬರ್ತಾವೆ ಅನ್ನೋದು ನೋಡಿ. ಸೊ ಈ ಥರ ನೀವು ಈಜಿಲಿ ಲ್ಯಾಂಡ್ಲಾರ್ಡ್ ಅಕೌಂಟು ಸಾಲ್ವ್ ಮಾಡ್ಬೋದು, ಶಾರ್ಟ್ ವರ್ಕಿಂಗ್ ಅಕೌಂಟು ಸಾಲ್ವ್ ಮಾಡ್ಬೋದು, ನೆಕ್ಸ್ಟ್ ಒನ್ ರಾಯಲ್ಟಿ ಅಕೌಂಟ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಈ ಒಂದು ಕ್ಲಾಸ್ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು 2024 ಇಯರ್ದಲ್ಲಿ ಕೇಳಿದಾರೆ ನೋಡಿರಿ ಈ ಥರ ಪ್ರಾಬ್ಲಮನ್ನು. ಸ್ವಲ್ಪ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಸ್ವಲ್ಪ ನಾನು ಸ್ಪೀಡಾಗಿ ಹೇಳಿದ್ದೇನೆ ಈ ಒಂದು ಕ್ಲಾಸಲ್ಲಿ, ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡ್ಬೋದು. ಸೊ ಭಾಳಷ್ಟು ಇನ್ನೂ ಡಿಟೇಲಾಗಿ ಹೇಳಿದ್ದೇನೆ. ಓಕೆ, ಥ್ಯಾಂಕ್ ಯು ಆಲ್.